ಮಾಲೂರು ವಿಧಾನಸಭಾ ಚುನಾವಣೆಯ ಮರುಮತ ಎಣಿಕೆ ಕೇಸು ನಿನ್ನೆ ಹೈಕೋರ್ಟಲ್ಲಿತ್ತು. ಏನಾಯ್ತಂತ ತುಂಬ ಜನ ಕೇಳ್ತಿದ್ರು. ಮೊನ್ನೆ ಭಾನುವಾರ ದಿನ ಮಾಲೂರಲ್ಲಿ ಮಾಜಿ ಶಾಸಕರಾದಂಥ KS ಮಂಜುನಾಥ್ ಗೌಡರು ಇನ್ನು 2 ತಿಂಗಳಲ್ಲಿ ರೀಕೌಂಟ್ ಆಗ್ಬೋದು ಅಂತ ಅವರು ತುಂಬ ಆಶಾಭಾವದಿಂದ ಹೇಳ್ತಾಯಿದ್ರು. ಏನಾಯಿತು 15ನೇ ತಾರೀಕು ಹೈಕೋರ್ಟಲ್ಲಿ ಕೇಸಿತ್ತು, ಏನಾಯಿತು ಅಂತ ತುಂಬ ಜನ ಕೇಳ್ತಿದ್ರು. ನಿನ್ನೆ ಹೈಕೋರ್ಟಲ್ಲಿ ಕೇಸಿತ್ತು. ಈಗ ಆನ್ಲೈನ್ ಅಪ್ಡೇಟು ಎವಿಡೆನ್ಸ್ ಸ್ಟೇಜಲ್ಲಿ ಕೇಸಿದೆ. ಮತ್ತು ಇದೇ ತಿಂಗಳು 29ನೇ ತಾರೀಕು ಕೇಸು ಮುಂದಕ್ಕೆ ಹೋಗಿದೆ. ಮತ್ತು 21ನೇ ತಾರೀಕಿಗೆ ಏನಾಗ್ಬೋದು, ಮತ್ತು 2 ತಿಂಗಳಲ್ಲಿ ರೀಕೌಂಟಿಂಗ್ ಬರ್ತದೆ ಅಂತ ಮಾಜಿ ಶಾಸಕರು ಹೇಳ್ತಿದ್ದಾರೆ. ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನಾದರೂ ಇದ್ದರೆ ಕಾಮೆಂಟ್ ಮಾಡಿರಿ. ಮತ್ತು ಅಲ್ಲಿ ಎವಿಡೆನ್ಸ್ ಸ್ಟೇಜಲ್ಲಿ ವಾದ ವಿವಾದಗಳು ಎಲ್ಲ ಆಗಿ ನ್ಯಾಯಮೂರ್ತಿಗಳಿಗೆ ಮನವರಿಕೆ ಆಗಿ ರೀಕೌಂಟಿಂಗ್ ಆಗಬೇಕಾ ಬೇಡ ಅಂತ ನ್ಯಾಯಮೂರ್ತಿಗಳ ಮೇಲೆ ಡಿಸೈಡ್ ಆಗುತ್ತೆ. ಮತ್ತು 29ನೇ ತಾರೀಕು ಕೇಸಿದೆ, ಅವತ್ತು ಏನಾಗ್ಬೋದು ಅಂತ ಮತ್ತೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.